ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಗಂಗರಾಯಮ್ಮವರೇ ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು ಕೇಂದ್ರದಿಂದಾಗಿರ್ತಕ್ಕಂಥ ನಮ್ಮ ಆನಂದ್ ಅವರೇ ಹಾಗೂ ಸಂಪನ್ಮೂಲ ವ್ಯಕ್ತಿ ಸೋಮೇಶ್ ಅವರೇ, ಈ ಭಾಗದ ನಾಯಕರಾಗಿರ್ತಕ್ಕಂಥ ಅವನಿ ಬಾಬು ಅವರೇ, ಕನ್ನಡ ಸತ್ಯನ್ ಅವರೇ, ನಮ್ಮ ಸಿಡಿಪುರ ಶೋಭಾ ಮೇಡಮ್ ಅವರೇ, ಸೋಮಶೇಖರ್ ಅವರೇ ಹಾಗೂ ಎಲ್ಲ ನಗರಸಭಾ ಸದಸ್ಯರು ನನ್ನ ಜೊತೆ ಬಂದಿದ್ದಾರೆ. ನಮ್ಮ ಪ್ರಸಾದನ್ ಅವರೇ, ಸುಬ್ರಿ ಅವರೇ, ರಾಜನ್ ಅವರೇ, ರಘುವಣ್ ಅವರೇ, ನಾಗೇಶನ್ ಅವರೇ, ರಾಜಗೋಪಾಲ್ ಅವರೇ ಹಾಗೂ ಈ ಒಂದು ಊರಿನ ನಮ್ಮ ಪ್ರಮುಖರಾಗಿರ್ತಕ್ಕಂಥ ರವೇಣ್ಣವರೇ, ಈ ಮೇಯ್ನು ಒಂದು ಈ ಸ್ಕೂಲಿನ ದುವಾರಿಗಳಾಗಿರ್ತಕ್ಕಂಥ ನಮ್ಮ ಕನ್ನಡ ಮೇಷ್ಟ್ರು ಆಗಿರ್ತಕ್ಕಂಥ ಜಗದೀಶನ್ ಅವರೇ, HM ಅವರೇ, ಎಲ್ಲ ನನ್ನ ಶಾಲಾ ಶಿಕ್ಷಕರು, ವಿಶೇಷವಾಗಿ ಇವತ್ತು ಈ ಒಂದು ನನಗೆ 6 ಸ್ಕೂಲ್ ಕೊಟ್ಟರು. ನನಗೆ 6 ಸ್ಕೂಲಲ್ಲಿ ಇದೇ ಸ್ಕೂಲ್ ಬರ್ಬೇಕಂತ ಆಯ್ಕೆ ಮಾಡ್ಕೊಂಡಿದ್ದ ಉದ್ದೇಶ ಏನಂತಂದ್ರೆ, ನಿಮ್ಮ ದಿಟ್ಟ ಹೆಜ್ಜೆ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ನಾನು ಎಂತ ತಪ್ಪು ಮಾಡಿದೆ ಅಂತ. ಯಾಕಂದ್ರೆ ನಾನು ಸುಮಾರು ಸರಿ ಇದ್ರ ಮುಂದೆನೆ ಹೋಗ್ತಾ ಇರ್ತೀನಿ, ಒಳಗಡೆ ಒಂದ್ ದಿವಸ ಬರ್ಬೇಕಾಗಿತ್ತು ಅಂತ ಈಗ ಅನಿಸ್ತು. ಯಾಕಂತಂದ್ರೆ ನಾನು ಒಂದ್ಸರಿ ಕೇಳಿದೆ, ನಿಮ್ಗೆ ನಮ್ಮ ಜಗದೀಶನ್ ಕರೆದು ಕೇಳಿದೆ, ಎಷ್ಟು ಶಾಸಕರಿಗೆ ನೀವು ಏನಾದ್ರು ಒಂದು ಮರ್ಯಾದೆ ಕೊಡಬೇಕು, ಒಂದು ಗೌರವ ಕೊಡಬೇಕು ಅಂತಂದ್ರೆ ನನಗೆ ರಿಸಲ್ಟ್ ಕೊಡಿ ಮಕ್ಕಳಲ್ಲಿ ಅಂತ ಕೇಳಿದೆ. ಸೊ ಬಹುಶಃ ಒಂದು 3 ಸ್ಕೂಲು 98% 90 ಬಂದಿದೆ. ಅದರಲ್ಲಿ ಟಾಪ್ ಸ್ಕೂಲ್ ಅಂತಂದ್ರೆ ನಮ್ಮ ವಿರೂಪಾಕ್ಷ ಸ್ಕೂಲು, ನಿಮ್ಮ ಸ್ಕೂಲು ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯ್ತು. 98%, 100ಕ್ಕೆ 98% ಅಂತ ಕೊಟ್ಟಿದ್ದೀರಿ. ಇನ್ನೊಂದು ಮಗು ಮಿಸ್ ಆಗಿದೆ, ಅದನ್ನು ಟ್ರೈ ಮಾಡಿದ್ರೆ ಬಹುಶಃ ನನ್ನಷ್ಟು ಸಂತೋಷ ಬೀಳ್ತಕ್ಕಂಥ ವ್ಯಕ್ತಿ ಈ ಮುಳಬಾಗಿಲು ತಾಲೂಕಲ್ಲಿ ಯಾರು ಇಲ್ಲ ಅಂತ ನನಗೆ ಹೇಳಕ್ ಇಷ್ಟಪಡ್ತೀನಿ. ಈಗ ನಾನು ಹೇಳ್ತೀನಿ, ನಿಮ್ಗೆ ಏನ್ ಬೇಕಾ ಕೇಳಿ ಮಾಡ್ಕೊಡ್ತೀನಿ. ಈಗ ಕೇಳಿ ಮಾಡ್ಕೊಡ್ತೀನಿ. ನೀವೇನೇನು ಕೊಟ್ಟಿದ್ದೀರಿ ಇದೆಲ್ಲ ನಾನು ಅಪ್ರೂವ್ ಕೊಡ್ಲಿಕ್ಕೆ ನಾನು ಮಾಡ್ತೀನಿ. ನಾಳೆ ನಾನು CDP ಅವ್ರನ್ನ ಕಳಿಸಿ, ADLನ ಕಳಿಸಿ, ತಹಸೀಲ್ದಾರ್ನ ಕಳಿಸಿ ಜಾಗನ ಬಿಡ್ಕೊಡ್ಲಿಕ್ಕೆ ನಾಳೆ ಅಥವಾ ನಾಳಿದ್ದು ವ್ಯವಸ್ಥೆನ ಮಾಡ್ಕೊಡ್ತೀನಿ. ಇದಾದ್ಮೇಲೆ ಚೇರುಗಳ ವ್ಯವಸ್ಥೆ ಹೇಳಿದ್ರಿ, ಖಂಡಿತವಾಗ್ಲೂ ಚೇರು ವ್ಯವಸ್ಥೆಗಳು ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಇನ್ನು ಯಾವ ಅಂದಾಜಲ್ಲಿ ಏನೇನು ಮಾಡ್ಕೊಡ್ಬೇಕಂತ ನಾನು BO ಹತ್ರ ಮಾತಾಡಿ ಖಂಡಿತವಾಗ್ಲೂ ನಿಮ್ಮ ಸ್ಕೂಲ್ಗೆ ನಾನು ಮಾಡ್ಕೊಡ್ಲಿಕ್ಕೆ ಶತ ಪ್ರಯತ್ನವನ್ನ ಮಾಡ್ತೀನಿ. ನಾನು ಮಾತು ಹೇಳಿ ಹೋಗುವಂತ ವ್ಯಕ್ತಿ ಅಲ್ಲ, ಕೆಲಸ ಮಾಡ್ಕೊಡ್ತಕ್ಕಂಥ ವ್ಯಕ್ತಿ. ಇವತ್ತಿನ ಏನು ಈ ಒಂದು ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಏನಿದೆ, ಇವತ್ತು ಸರ್ಕಾರದ ಕಾರ್ಯಕ್ರಮ ಆಗೋದ್ರಿಂದ 25ನೇ ತಾರೀಕಿಂದ 1ನೇ ತಾರೀಕು ಒಳಗಡೆ 224 ಕ್ಷೇತ್ರದಲ್ಲಿ ಆಯಾ ಶಾಸಕರು ಈ ಮೊಟ್ಟೆ ಕೊಡುವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ಬೇಕಂತ ಏನು ಮಾನ್ಯ ಮುಖ್ಯಮಂತ್ರಿಗಳ ಆದೇಶವನ್ನು ಹೊರಡಿಸಿದ್ದಾರೆ. ಅದ್ರ ಪರವಾಗಿ ಆನಂದ್ ನಾನು ಮತ್ತೆ ಮಾತಾಡ್ಕೊಂಡು ಇವತ್ತು 27ನೇ ತಾರೀಕಿಗೆ ಕಾರ್ಯಕ್ರಮ ಮಾಡ್ಬೇಕಂತ ನಿರ್ದೇಶಿಸ್ಬಿಟ್ವಿ. ಸೊ ಮಕ್ಕಳಲ್ಲಿ ಏನು ಇವತ್ತು ನಾವು ಬೇರೆ ಒಂದು ಸ್ಟೇಟಿಗೆ ಹೋಲಿಕೆ ಮಾಡಿದಾಗ ನಾನು ಕೂಡ ನನ್ನ ವಿಧಾನಸೌಧದಲ್ಲಿ ತುಂಬ ನಾನು ನೋವನ್ನ ಹೇಳ್ಕೊಂಡೆ. ನನ್ನ ಶಾಲೆಗಳನ್ನ ಉಳಿಸಿ, ಸುಮಾರು ಗಡಿಭಾಗದಲ್ಲಿ 86 ಶಾಲೆಗಳನ್ನ ಮುಚ್ಚಲಿಕ್ಕೆ ಏನು ಹೋಗ್ತಿದ್ದೀರಿ, ನನ್ನ ಶಾಲೆಗಳನ್ನ ಉಳಿಸಿ ಖಂಡಿತವಾಗ್ಲೂ ನಾನು ಶತಪ್ರಯತ್ನವನ್ನ ಮಾಡ್ತೇನೆ ಅಂದ್ಬಿಟ್ಟು ನಾನು ಎಲ್ಲಾ ಶಿಕ್ಷಕರಲ್ಲಿ ಸ್ಟಾರ್ಟಿಂಗ್ ಬಂದಾಗ ಗೊಂದಲ ಇತ್ತು. ಎಲ್ಲಾ ಶಿಕ್ಷಕರನ್ನ ನಾನು ಗಮನ ತಗೊಂಡು, ನನ್ನ ವಿಶ್ವಾಸ ತಗೊಂಡು ನಾವೆಲ್ಲ ಒಂದು ಕುಟುಂಬದವರು ಅಂತ ಹೇಳ್ಬಿಟ್ಟು ಇವತ್ತು 86 ಶಾಲೆಗಳನ್ನ ಉಳಿಸ್ಲಿಕ್ಕೆ ನಾವೇನ್ ಟ್ರೈ ಮಾಡ್ತಿದ್ವಿ. ನಮ್ಮ ಕರ್ಮನೋ ನಮ್ಮ ಪಾಪನೋ ಏನಾಗ್ತಿದೆ ಅಂದ್ರೆ, ಈ ಗಡಿಭಾಗದಲ್ಲಿ ಹುಟ್ಟಿ ನಮ್ಮನ್ನ ಯಾರು ನೋಡದ ಪರಿಸ್ಥಿತಿ ನಾವು ಹೋಗ್ಬಿಟ್ಟಿದ್ವಿ. ಯಾಕೆಂತಂದ್ರೆ ಇವತ್ತು ಒಂದು ತಾರತಮ್ಯ ಮಾಡ್ತೀವಿ. ಇವತ್ತೇನು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಏನು ಯಾವುದೇ ಸರ್ಕಾರ ಬಂದರೂ ಕೂಡ 5,000-50,000 ಕೋಟಿ ಕಲ್ಯಾಣ ಕರ್ನಾಟಕ ಕೊಡ್ತಾರೆ. ಇವತ್ತು ಬಹುಶಃ ಕಲ್ಯಾಣ ಕರ್ನಾಟಕದಲ್ಲಿ ಒಂದೊಂದು ಕ್ಷೇತ್ರಕ್ಕೆ 20-25 ಕೋಟಿ 50 ಕೋಟಿ ಒಂದು ವರ್ಷಕ್ಕೆ ಕೊಡ್ತಾರೆ. ಇವತ್ತು ನಮಗೆ ಬರೀ 50 ಲಕ್ಷ 35 ಲಕ್ಷ ವರ್ಷಕ್ಕೆ ಈ ಗಡಿ ಏನು ಇವತ್ತೇನು ನಮ್ಮ ಗಡಿನಾಡು ಪ್ರದೇಶ ಇದುವೆ ಇದು ಕೊಡ್ತಾರೆ. ಇದು ಯಾವುದೇ CM ಬಂದರೂ ಕೂಡ ಮಾಡ್ತಕ್ಕಂಥ ತಾರತಮ್ಯ ಇವತ್ತು ನಮ್ಮ ಇದಕ್ಕಾಗಿದೆ. ನಾನು ಹೇಳಿದೆ, ಇವತ್ತು ಮಾನ್ಯ ಜಗನ್ಮೋಹನ್ ರೆಡ್ಡಿ ಅವರು ಬಂದು, ಇವತ್ತು ನಿಮಗೆ ಗೊತ್ತಿರ್ಲಿ, ನಿಮ್ಮ ಜಗನ್ಮೋಹನ್ ರೆಡ್ಡಿ ಬಂದು ಈ ಕನ್ನಡ ಶಾಲೆಗಳಲ್ಲಿ ಯಾರು ಮಕ್ಕಳು ಓದ್ತಾ ಇದ್ದಾರೆ ನಿಮಗೆ ಗೊತ್ತಿರ್ಬೇಕು ಈ ವಿಷಯ. ಯಾರು ಮಕ್ಕಳು ಓದ್ತಿದ್ದಾರೆ ಆ ಮಕ್ಕಳಿಗೆ 15,000 ರೂಪಾಯಿ ವರ್ಷಕ್ಕೆ ಕೊಟ್ಟು ಅವರೇ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಏನು ಈ ಒಂದು ಅಮ್ಮಮಡಿ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು. ಆ ಒಂದು ಹೆಬ್ಬಣಿ ಗ್ರಾಮ ಮತ್ತೆ ನಮ್ಗೆ KBPL ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಏನು 15,000 ಅವ್ರು ಕೊಡ್ತಾರೆ. ಯಾರು ಕೊಡ್ತಾರೆ? ಸರ್ಕಾರಿ ಶಾಲೆಗಳಿಂದ ಮಕ್ಕಳು ಯಾರು ಓದ್ತಾರೋ ಅವರು ಗೌರ್ಮೆಂಟ್ ಕೊಡ್ತಾರೆ. ಇವತ್ತು ಇನ್ನೊಂದು ಸ್ಕೀಮ್ ಬಂದಿದ್ದಾರೆ, ಈ ಪುಣ್ಯಾತ್ಮ ಯಾರು ಚಂದ್ರಬಾಬು ನಾಯ್ಡು, ಅವನು ಮಗುಗೆ ಮಾತ್ರ ಕೊಡ್ತಿದ್ದ. ಇವನೇನಾಗಿದೆ, ಒಂದ್ 3 ಮಗು ಇದೆ, 1 ಮಗು ಮಾತ್ರ ಕೊಡ್ತಿದ್ದ ಯಾರು? ಜಗನ್ಮೋಹನ್ ರೆಡ್ಡಿ. ಇವನು 3 ಮಗು ಕೊಡ್ತಿದ್ದಾನೆ. ಈಗ
ಎಷ್ಟು ಜನ ಮಗು ಬಂದ್ರೆ ತಲೆ ಒಂದು ಅಂತ ಹೇಳ್ಬಿಟ್ಟು 3 ಮಗುನು ಕೊಡ್ತೀವಿ. ಈಗ ಏನಾಗಿದೆ ಅಂತ ಈ ಬಲೆ ಹಿಡಿದು ಮೀನ್ ಹಿಡಿತೀವಲ್ಲ ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ, ನಮ್ಮ ಮುಳುಬಾಗಿನ ಪರಿಸ್ಥಿತಿ. ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಈ ಗಡಿನಾಡು ಇರ್ತಕ್ಕಂಥ ಪ್ರದೇಶಗಳ ಮಕ್ಕಳನ್ನ ಉಳಿಸುವ ಪ್ರಯತ್ನ ನೀವು ಪಟ್ರೆ, ಇವತ್ತೇನು 98% ನಮ್ಮ ಮಕ್ಕಳು ತಗೊಂಡಿದ್ರೆ 100 ಹೊಡೆಯತಕ್ಕಂಥ ಕಾರ್ಯಕ್ರಮ ಕೂಡ ನಮ್ಮನ್ನ ಶಕ್ತಿ ಇದೆ. ಯಾವುದೇ ನೋಡಿ, ಇಲ್ಲಿ ನಾವು ಇಲ್ಲಿ ನೋಡ್ತಿದ್ರೆ ನಮ್ಮ ಹೆಣ್ಮಕ್ಳು ಗಂಡು ಮಕ್ಳು ಇಬ್ಬರು ನೋಡ್ತಿದ್ರೆ ಯಾವುದೇ ಖಾಸಗಿ ಶಾಲೆಗಿಂತ ನಮ್ಮ ಮಕ್ಕಳು ಕಡಿಮೆ ಇಲ್ಲ ನಮ್ಮ ಮಟ್ಟಕ್ಕೆ ನುಗ್ತಾ ಇದ್ದಾರೆ. ಮಕ್ಕಳನ್ನ ನಾನು ಒಂದು ವಿಷಯನ ಹೇಳ್ಬಿಡ್ತೀನಿ, ಹೇಳ್ತೀನಿ. ಇವತ್ತು SP ಆಗಿರ್ಬೋದು, DC ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಇಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲ ಆಗಿರ್ಬೋದು, ನಿಮ್ಮ ಶಾಸಕರಾಗಿರ್ಬೋದು, ನಾವು ಕೂಡ ಓದಿರೋದು ಕನ್ನಡ ಶಾಲೆಯಲ್ಲಿ, ಕನ್ನಡ ಸರ್ಕಾರಿ ಶಾಲೆಯಲ್ಲಿ. ಸರ್ಕಾರಿ ಶಾಲೆಯಲ್ಲಿ ಯಾವ ಮಕ್ಕಳು ಓದ್ತಾರೆ ದೊಡ್ಡ ಕನಸನ್ನ ಕಾಣ್ತಾರೆ. ಅದಕ್ಕೋಸ್ಕರ ದೊಡ್ಡ ಕನಸು ಕಾಣ್ತಕ್ಕಂಥ ಮಕ್ಕಳು ನೀವು ಆಗ್ಬೇಕು. ಇವತ್ತು ನನಗೆ ಒಳಗಡೆ ಬಂದ ತಕ್ಷಣ ಆಯ್ತು, ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ, ಬಟ್ ಆದ್ರೆ 75,000 ರೂಪಾಯಿ ಕೊಟ್ಟು ಹಸು ತಗೊಂಡಿದ್ರೆ ಬಟ್ ಅಗ್ಗ ಮಾತ್ರ ನಿಮ್ಮ ಹತ್ರ ಇಲ್ಲ, ಕಂಟ್ರೋಲ್ ಮಾಡಾಗ ಇಲ್ಲ. ಸ್ಕೂಲ್ ಇಷ್ಟು ಸ್ವಚ್ಛವಾಗಿದೆ, ಇದಕ್ಕೊಂದು ಕಾಂಪೌಂಡ್ ಇಲ್ಲ. ಇವತ್ತು ಕಾಂಪೌಂಡ್ ಹಾಕಿ ನಿಮ್ಮ ಶಾಲೆನ ನೀವು ಭದ್ರಪಡಿಸ್ಕೊಂಡ್ರೆ ಬಹುಶಃ ಈ ಅಟ್ಮಾಸ್ಫಿಯರ್ ಶಾಲೆ ಬಹುಶಃ ನಾನು ಎಲ್ಲೂ ಕಾಣಕ್ಕೆ ಆಗಲ್ಲ. ಹೈಸ್ಕೂಲ್ಸ್ ಎಲ್ಲ ಕಡೆ ವಿಸಿಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ, ನಿಮ್ದು ಚೆನ್ನಾಗಿದೆ, ಪರಿಸರ ರೈತ ಒಂದು ತುಂಬಾ ಚೆನ್ನಾಗಿದೆ. ದಯವಿಟ್ಟು ನೀವು ಕಾಂಪೌಂಡ್ ಹಾಕ್ಲಿಕ್ಕೆ ನನಗೊಂದು ಲೆಟರ್ ಕೊಡಿ. ಈಗಾಗಲೇ ಕಾಂಪೌಂಡ್ ಅಲಮೆಂಟ್ ಆಗಿದೆ, ಬೇಗ ಕಾಂಪೌಂಡ್ ಹಾಕಿ. ಆಗಿದೆ ಈ ಪಂಚಾಯತ್ ನಂಬಕ್ ಹೋಗ್ಬಿಡಿ, ಪಂಚಾಯತಿ ನಂಬಕ್ ಹೋಗ್ಬಿಡಿ. ಹೌದಾ? ಈ ಪಂಚಾಯತಿ ಅವರು ಆದಷ್ಟು ನಮಗೆ ಯಾರ PDO ಬಂದಿಲ್ವಾ? ಯಾರು PDO? ಅವ್ನು ಅರ್ಜೆಂಟ್ ನಾನು ಮೀಟ್ ಮಾಡಿ ಕೇಳಿ, ಅರ್ಜೆಂಟ್ ಮನೆಗೆ ಬರಕ್ಕೆ ಕೇಳಿ ಸಾಯಂಕಾಲ ಆಯ್ತಲ್ವಾ? ಅದೇನು ವಿಚಾರಿಸ್ಬಿಟ್ಟು ಕಾಂಪೌಂಡ್ ಹೋಗ್ತಾನೆ. ಓಕೆ, ಅದೇನು ನಿಮ್ಮ ಇದನ್ನ ಸ್ವಚ್ಛವಾಗಿ ನೀವು ಕಾಂಪೌಂಡ್ ಹಾಕ್ಸ್ಕೊಂಡ್ಬಿಟ್ರೆ ಬಹುಶಃ ಇತಿಹಾಸದಲ್ಲಿ ನಾವು ಖಂಡಿತವಾಗ್ಲೂ ನಾನು ಮಾತಾಡಿಸ್ತೀನಿ. ಇವತ್ತಿಂದ ಮಕ್ಕಳಿಗೆ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಉದ್ಘಾಟನೆಯನ್ನ ಇಡೀ ಮುಳಬಾಗಿಲು ತಾಲೂಕಿನ ವಿರೂಪಾಕ್ಷಿ ನಮ್ಮ ಪ್ರೌಢಶಾಲೆ ಸ್ಟಾರ್ಟ್ ಮಾಡಿದೀವಿ. ಇಡೀ ಎಲ್ಲಾ ಶಾಲೆಗಳಲ್ಲೂ ಕೂಡ ಇವತ್ತಿಂದ ಮೊಟ್ಟೆ ಕಾರ್ಯಕ್ರಮ, 6 ದಿವಸ ಕೂಡ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ, ಮೊಟ್ಟೆ ತಿಂದಿದ್ದವರಿಗೆ ಚಿಕ್ಕೆ ಮತ್ತು ಬಾಳೆಹಣ್ಣು ಕೊಡ್ತಕ್ಕಂಥ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಗಿದೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಮುಂದಿನ ದಿವಸ ನಿಮ್ಮ ಶಾಲೆಗೆ ಬಂದು ಶಾಲೆಯ ಏನು ಔಪಚಾರಿಕ ಮತ್ತು ಪುರಸ್ಕಾರ ನಾನು ಮಾತಾಡಿಸಿ ಮುಂದಿನ ದಿವಸ ಒಳ್ಳೇದಾಗೋ ಥರ ಮಾಡ್ತೀನಿ. ಒಂದೊಂದು ಹೇಳ್ತೀನಿ, ನನಗಂತೂ ನೀವು ಗ್ಯಾರಂಟಿ ನನಗೆ ಕೊಡ್ತೀರಾ, 100% ಕೊಟ್ಟೆ ಕೊಡ್ತೀರಿ. ಸರಿ ಹೌದಲ್ವಾ? 98 ಬಂದಿದೆ, 100% ಕೊಟ್ಟೆ ಕೊಡ್ತೀರಿ. ಖಂಡಿತವಾಗ್ಲೂ ಸರ್ಕಾರಿ ಶಾಲೆ ಇರ್ತಕ್ಕಂಥ ಮಕ್ಕಳನ್ನ ನಾವು ಉಳಿಸಿದ್ರೆ ಮುಂದೊಂದು ದಿವಸ ದೊಡ್ಡ ಮಕ್ಕಳಾಗ್ತಾರೆ, ಭವಿಷ್ಯದ ನಾಯಕರಾಗ್ತಾರೆ. ಖಂಡಿತವಾಗ್ಲೂ ನಂಗೆ ಖುಷಿ ಆಗ್ತಾಯಿದೆ. ಇವತ್ತು ನಾನು ಇನ್ನೂ ಮುಂಚೆ ಬರಬೇಕಾಗಿತ್ತು ಸ್ಕೂಲ್ಗೆ ಅನಿಸ್ತು. ಒಂದು ಈ ಅಕೇಶನ್ ಕೊಟ್ಟಿದ್ದಕ್ಕೆ ನಮ್ಮ ಆನಂದ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ನಮ್ಮ BO ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಸಂಬಂಧಪಟ್ಟ ನಮ್ಮ ಆನಂದ್ ಅವ್ರಿಗೆ, ಅಧಿಕಾರಿಗಳಿಗೆ ಥ್ಯಾಂಕ್ಸ್ ಹೇಳ್ತಾ, ನಮಗೆ ತುಂಬಾ ಖುಷಿ ಇದೆ ಸರ್. ಎಲ್ಲ ಕಡೆ ಇದೆಲ್ಲ ಹೇಳ್ತಾ ಇರ್ತೀನಿ. ಯಾವ ಶಾಲೆಯ ಶಿಕ್ಷಕರು ತಮ್ಮ ಶಾಲೆಯ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಕಾಣ್ತಾರೆ, ಬಹುಶಃ ಆ ಶಾಲೆ ತುಂಬಾ ಅತ್ಯುನ್ನತವಾಗಿ ಬೆಳೀತದೆ. ಹೌದಲ್ವಾ? ಬಹುಶಃ ಇಲ್ಲಿ ನನಗೆ ಒಂದು ಗೊತ್ತಾಯ್ತು, ಗಣಿತ ಮೇಷ್ಟ್ರು ಹೇಳ್ತಾರೆ ಗೊತ್ತಾಯ್ತು, ತುಂಬಾ ನಿಮ್ಮ ಕಾಳಜಿಯಿಂದ ನೀವು ಎಕ್ಸ್ಪ್ಲೈನ್ ಮಾಡಿದಿರಿ. ನಾನು ಖಂಡಿತವಾಗ್ಲೂ ನಿಮ್ಮ ಶಾಲೆ ಬಗ್ಗೆ ನಾನು ಗಮನ ಕೊಡ್ತೀನಿ. ಖಂಡಿತವಾಗ್ಲೂ ಮುಂಬರುವ ವರ್ಷದೊಳಗಡೆ ಈ ಶಾಲೆಯನ್ನ ಒಂದು ಮಟ್ಟಕ್ಕೆ, ಉನ್ನತ ಮಟ್ಟಕ್ಕೆ, ಮೇಲ್ದರ್ಜೆಗೆ ತಗೊಂಡೋಗಿ ನಿಮ್ಮ ನೆಕ್ಸ್ಟ್ ನಿಮ್ಮ ಶಾಲೆಗೆ ಬರ್ತೇನೆ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನನಗೆ ಬರಮಾಡಿ 4 ಮಾತುಗಳು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟು ಉದ್ಘಾಟನೆಗೆ ಅವಕಾಶ ಮಾಡಿಕೊಡೋದಕ್ಕೆ ಎಲ್ಲ ನಮ್ಮ ತಾಲೂಕು ಅಧಿಕಾರಿಗಳಿಗೆ ನಮಸ್ಕರಿಸುತ್ತಾ, ಇವತ್ತಿಂದ ಮಕ್ಕಳಿಗೆ ಮೊಟ್ಟೆ ಕಾರ್ಯಕ್ರಮ ಆರಂಭವಾಗಲಿ ಅಂತ ಹೇಳ್ತಾ, ಶಾಸಕರಾಗಿ ನಿಮಗೆ ಪ್ರಾರಂಭೋತ್ಸವ ಮಾಡಿ ಇಲ್ಲಿಂದ ಹೋಗ್ತಿದೆ ಅಂತ ಹೇಳ್ತಾ, ಈ ಒಂದು 4 ಮಾತುಗಳು ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಒಂದು ದಿವಸ ನನ್ನ ಮಾತು ಜೈ ಕರ್ನಾಟಕ.